ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಒಂದು ಪ್ರಹಸನ ನಡೆಯಿತು. ದಿಲ್ಲಿ ಮತ್ತು ಉತ್ತರ ಪ್ರದೇಶ ಕನೆಕ್ಟ್ ಮಾಡುವಂಥ ಬಾರ್ಡರ್, ಗಾಜಿಪುರ್ ಬಾರ್ಡರ್ ಅಂತ ಹೇಳ್ತಾರೆ. ಗಜಿಯಾಬಾದ್ ಡಿಸ್ಟ್ರಿಕ್ಟ್ನಲ್ಲಿ ಬರುವಂಥದ್ದು ದಿಲ್ಲಿ ಮೀರಟ್ ಹೈವೇ ಅಂತ ಅದರ ಹೆಸರು. ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ನಮ್ಮ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾಡ್ರಾ ತಮ್ಮ ಬೆಂಬಲಿಗರನ್ನು ಕರ್ಕೊಂಡು ಹೊರಡ್ತಾರೆ. ವಿಷಯ ಏನು ಅಂತ ಮೊದಲು ಹೇಳಿಬಿಡ್ತೀನಿ, ಅದಾದಮೇಲೆ ಘಟನೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ನಿಮಗೆ ಗೊತ್ತು, ನವೆಂಬರ್ 25ನೇ ತಾರೀಕು ಅಲ್ಲಿ ದೊಡ್ಡದಾದಂಥ ಒಂದು ಘಟನೆ ನಡೆಯಿತು. ನವೆಂಬರ್ 19ಕ್ಕೆ ಉತ್ತರ ಪ್ರದೇಶದ ಸಂಭಲ್ನ ಜಿಲ್ಲಾ ನ್ಯಾಯಾಲಯ ಹರಿಹರೇಶ್ವರ ದೇವಸ್ಥಾನದ, ಅಂದರೆ ಅವ್ರು ಹೇಳೋ ಹಾಗೆ ಶಾಹಿ ಮಸ್ಜಿದ್ನ ಸರ್ವೇಕ್ಷಣೆಗೆ ಅನುಮತಿಯನ್ನು ನೀಡುತ್ತೆ. ನವೆಂಬರ್ 19ನೇ ತಾರೀಕು ಸರ್ವೇಕ್ಷಣೆ ಶುರುವಾಗತ್ತೆ, ಸಮೀಕ್ಷೆ. ಅದಾದಮೇಲೆ ರಾತ್ರಿ ಆಗಿದೆ, ಕತ್ಲೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನವೆಂಬರ್ 25ಕ್ಕೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಾಗತ್ತೆ. ನವೆಂಬರ್ 25ನೇ ತಾರೀಕು ಬಾಂಧವರು ಇನ್ನಿಲ್ಲದ ಹಾಗೆ ಕಲ್ಲು ತೂರಾಟ ಮಾಡಿ ಅಲ್ಲಿ ದೊಡ್ಡದಾದಂಥ ಕೋಮು ಗಲಭೆಯನ್ನು ಎಬ್ಬಿಸ್ತಾರೆ. 5 ಜನರ ಸಾವಾಗತ್ತೆ. ಇಲ್ಲಿ ರಾಹುಲ್ ಗಾಂಧಿ ಹೋಗಿ ಯಾರು ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೋ ಅಂಥ ಕುಟುಂಬದವರು ಅವರನ್ನು ಹೋಗಿ ಮಾತಾಡಿಸ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ನೋಡಿ, ಎಲ್ಲಿಯಾದರೂ ಹಿಂದೂಗಳ ಮೇಲೆ ದಾಳಿ ಆದಾಗ ಇವರು ಎಲ್ಲಿಯೂ ಮಾತನಾಡೋದಿಲ್ಲ. ಅದು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಕಲ್ಕತ್ತಾ ಇರಬಹುದು, ಬಾಂಗ್ಲಾದೇಶದ ಹಿಂದೂಗಳಿರಬಹುದು, ಅಥವಾ ಬೆಹರೈಟ್ನ ನಡೆದಂಥ ಗಲಾಟೆಯ ಸಂತ್ರಸ್ತರಾಗಿರ್ಬೋದು. ಅವ್ರ ಪರವಾಗಿ ಇವರು ಎಲ್ಲಿಯೂ ಮಾತಾಡೋದಿಲ್ಲ. ಎಲ್ಲಿ ಬಾಂಧವರು ಮಡಿದಿದ್ದಾರೆ ಅನ್ನುವಂಥ ವಿಚಾರ ಬರುತ್ತೋ ಇದ್ದಕ್ಕಿದ್ದ ಹಾಗೆ ಇವರು ಕಾರ್ಯಪ್ರವೃತ್ತರಾಗ್ತಾರೆ. ಅಲ್ಲಿ ಹೋಗಿ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಇದೇ ರೀತಿಯದಾಗಿ ಲೋಕಸಭೆಯಲ್ಲಿ ಇದರ ಕುರಿತಾಗಿ ಅಖಿಲೇಶ್ ಯಾದವ್ ಮಾತಾಡ್ತಾರೆ, ರಾಜ್ಯಸಭೆಯಲ್ಲಿ ರಾಮ್ ಗೋಪಾಲ್ ಯಾದವ್ ಮಾತಾಡ್ತಾರೆ. ಸಂಭಲ್ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಮಾತ್ರ ಅಡಾಣಿ 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 ಅಂತ ಕಿರ್ಚ್ತಾ ಇರ್ತಾರೆ. ಅಲ್ಲಿ ಸಂಭಲ್ ಬಗ್ಗೆ ಮಾತನಾಡಲಾರ್ದಂಥ ರಾಹುಲ್ ಗಾಂಧಿ ಯಾವಾಗ ಅಖಿಲೇಶ್ ಯಾದವ್ ಮಾತಾಡಿದ್ದಾರೆ ಅಂತ ಗೊತ್ತಾಗತ್ತೋ ತಕ್ಷಣ ಇದಕ್ಕೆ ಪ್ರತ್ಯುತ್ತರವಾಗಿ ನಾನು ಅಲ್ಲಿಗೆ ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಈ ಗಾಜಿಪುರ್ ಬಾರ್ಡರ್ಗೆ ಬರ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಇದೇನು ಸರ್ವೇಕ್ಷಣೆ ಮಾಡಿದರೆ ಅದನ್ನು ತೆರೆದ ಮುಚ್ಚಿದ ಲಕೋಟೆಯಲ್ಲಿ ಹೋಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಪಿಸಿ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೀಬೇಕು. ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು ಉತ್ತರ ಪ್ರದೇಶ ಸರ್ಕಾರ. ಸಂಭಲ್ನಲ್ಲಿ ಯಾರು ಹೊರಗಿನವರಿಗೆ ಆಸ್ಪದವನ್ನು ಕೊಡಬೇಡಿ, ಕಾನೂನು ವ್ಯವಸ್ಥೆಯನ್ನು ಮೇಂಟೈನ್ ಮಾಡಿ ಅಂತ ಉತ್ತರ ಪ್ರದೇಶ ಸರ್ಕಾರ ಆದೇಶ ಮಾಡುತ್ತೆ. ಡಿಸೆಂಬರ್ 10ರವರೆಗೂ ಯಾರೂ ಸಂಭಲ್ನಲ್ಲಿ ಕಾಲಿಡುವ ಹಾಗಿಲ್ಲ, ಪರ ಊರಿನವರು ಅಂತ. ಇದೆಲ್ಲ ಗೊತ್ತಿದ್ದು ಕೂಡ ಸಂವಿಧಾನ ಅಂತ ಪುಸ್ತಕ ಹಿಡ್ಕೊಂಡು ಓಡಾಡುವಂಥ ರಾಹುಲ್ ಗಾಂಧಿ ಸ್ವತಃ ಉತ್ತರ ಪ್ರದೇಶದ ಸರ್ಕಾರ ಆದೇಶವನ್ನು ಧಿಕ್ಕರಿಸಿ ಈ ಸಂಭಲ್ಗೆ ಹೋಗಬೇಕು ಅಂತ ಹಠ ಹಿಡಿತಾರೆ. ಉತ್ತರ ಪ್ರದೇಶದ ಬಾರ್ಡ್ರಿಗೆ ಬರ್ತಾರೆ, ಗಾಜಿಪುರ್ ಬಾರ್ಡ್ರಿಗೆ ತಮ್ಮ ಬೆಂಬಲಿಗರನ್ನೇ. ಬಂದ ತಕ್ಷಣ ಅಲ್ಲಿ ಪೊಲೀಸರು ಇವ್ರನ್ನ ತಡೀತಾರೆ. ಇಲ್ಲ, ನೀವು ಅಲ್ಲಿ ಹೋಗೋ ಹಾಗಿಲ್ಲ, ನಾನೊಬ್ಬ LOP, ನನಗೆ ಅಧಿಕಾರ ಇದೆ ಹೋಗಲಿಕ್ಕೆ, ನನಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂದರೆ ಏನರ್ಥ? ನನ್ನ ಅಧಿಕಾರವನ್ನು ಕಿತ್ಕೋತಾ ಇದ್ದೀರಿ. ಅರೇ ರಾಹುಲ್ ಗಾಂಧಿ, LOPಯ ಅರ್ಥ ಏನಾದರೂ ಗೊತ್ತಾ ನಿಮಗೆ? LOPಯ ಅಧಿಕಾರ ವ್ಯಾಪ್ತಿ ಏನಾದರೂ ಗೊತ್ತಾ? LOP ಅನ್ನೋದು ಸಂಸತ್ತಿನಲ್ಲಿ ನಿಮಗಿರುವಂಥ ಪ್ರತಿಪಕ್ಷ ನಾಯಕನ ಸ್ಥಾನ. ಸಂಸತ್ತಿನಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಬಹುದೇ ವಿನಃ ವಿಪಕ್ಷದ ಪರವಾಗಿ ನೀವು ಬೀದಿಗಿಳಿದು ನಾನು LOP ಅಂತ ಹೇಳಿದರೆ ಯಾರೂ ಕೇಳೋದಿಲ್ಲ. ಅದೊಂದು ಅಧಿಕಾರದ, ಸಂವಿಧಾನದತ್ತ ಅಧಿಕಾರ ಅಲ್ಲವೇ ಅಲ್ಲ. ಮೊದಲನೇದಾಗಿ ನಿಮಗೆ ಈಗಾಗಲೇ ಠಾಕೂರ್ ಹೇಳಿದ ಹಾಗೆ ಅದರಲ್ಲಿ ಎಷ್ಟು ಪುಟ ಇದ್ದಾವೆ ಸಂವಿಧಾನದಲ್ಲಿ ಅನ್ನುವಂಥ ಅರಿವಿಲ್ಲ. ಎರಡನೇದಾಗಿ ನೀವು ಹಿಡಿದಿರುವಂಥ ಸಂವಿಧಾನದ ಒಳಗಡೆ ಪ್ರಿಂಟ್ ಆಗಿದೆಯೋ ಇಲ್ಲೋ ಅನ್ನುವಂಥ ಅನುಮಾನ ಎಲ್ಲರಿಗೂ ಇದೆ. ಏಕೆಂದರೆ ಕಳೆದ ಬಾರಿ ನೋಡಿದಾಗ ಒಳಗಡೆ ಎಲ್ಲ ಬಿಳಿ ಹಾಳೆಗಳಿದ್ವು. ಮೂರನೇದ್ದು, ಸಂವಿಧಾನದಲ್ಲಿ ಎಷ್ಟು ಪುಟಗಳಿಲ್ಲ ಅಂತ ಗೊತ್ತಿರಲಾರ್ದಂಥವ್ರಿಗೆ ಸಂವಿಧಾನದಲ್ಲಿ ಏನು ಬರೆಯಲಾಗಿದೆ, ಅನುಚ್ಛೇದಗಳೇನು, ಪರಿಚ್ಛೇದಗಳೇನು ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ನಾನು LOP ನನ್ನನ್ನು ಯಾಕೆ ಬಿಡೋದಿಲ್ಲ, ನನ್ನ ಅಧಿಕಾರವನ್ನು ಕಿತ್ಕೋತಾ ಇದ್ದೀನಿ ಅಂತ ಪೊಲೀಸರ ಮೇಲೆ ದಬಾಯಿಸ್ತೀರಿ. ಪೊಲೀಸರು ಹೇಳ್ತಾರೆ, ಇಲ್ಲ, ನಮ್ಮ ಸರ್ಕಾರದಲ್ಲಿ ಈಗಾಗಲೇ ಆದೇಶ ಆಗಿದೆ, ಯಾರನ್ನೂ ಕೂಡ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಒಬ್ಬರೆಲ್ಲ ಇಬ್ಬರೆಲ್ಲ ಯಾರು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಬಿಟ್ಟದ್ದೇ ಆದರೆ ಆ ಪೊಲೀಸ್ ಅಧಿಕಾರಿ ನೆಕ್ಸ್ಟ್ ಸೆಕೆಂಡ್ನಲ್ಲಿ ಆತ ಸಸ್ಪೆಂಡ್ ಆಗಿರ್ತಾನೆ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಮುಲಾಜಿ ಮುಜುಗರ ಯಾವುದೂ ಇಲ್ಲವೇ ಇಲ್ಲ. ಯಾವುದೇ ಅಧಿಕಾರ ಇರಲಿ, ಆತ ತನ್ನ ಕಾರ್ಯವನ್ನು ನಿಭಾಯಿಸದೇ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ನೆಕ್ಸ್ಟ್ ಸೆಕೆಂಡ್ ಆತನನ್ನು ಕಿತ್ತೊಗೆಯಲಾಗುತ್ತೆ. ಅದು ಅಧಿಕಾರಿಗಳಿಗೂ ತುಂಬ ಚೆನ್ನಾಗಿ ಗೊತ್ತಿದೆ.
ರಾಹುಲ್ ಗಾಂಧಿನ ವಿರುದ್ಧ ಹಾಕ್ಕೋಬೋದು, ಯೋಗಿ ಆದಿತ್ಯನಾಥ್ ಅವ್ರ ವಿರುದ್ಧ ಹಾಕ್ಕೋಬಾರ್ದು ಅಂತ ಅವ್ರಿಗೆಲ್ಲ ಚೆನ್ನಾಗಿ ಅರಿವಿದೆ. ತಮ್ಮ ಡ್ಯೂಟಿ ಏನಿದೆ ಅದನ್ನು ಮಾಡಬೇಕು ಅನ್ನುವಂಥ ಅರಿವಿದೆ. ಅವ್ರು ಹೇಳ್ತಾರೆ ಬಿಡೋದಿಲ್ಲ. ಅಷ್ಟೊತ್ತಿಗೆ ಪ್ರಿಯಾಂಕಾ ವಾಡ್ರಾ ಬರ್ತಾರೆ. ಇಷ್ಟು ದಿವಸ ರಾಹುಲ್ ಗಾಂಧಿ ಎಲ್ಲ ಕಡೆ ಹೋಗಿ ಈ ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿಸ್ತಾ ಇದ್ರು. ಈಗ ವಯನಾಡಿನಿಂದ ಚುನಾಯಿತರಾಗಿಬಿಟ್ಟಿದ್ದಾರೆ. ಹೀಗಾಗಿ ಇವ್ರಿಗೆ ಇನ್ನೂ ತಾನು ದೊಡ್ಡ ಅಧಿಕಾರಿ ಸ್ಥಾನದಲ್ಲಿದ್ದೀನಿ ಅಂತ ಅವ್ರ ಮನಸ್ಸಿನಲ್ಲಿ ಇರ್ತಾನೆ, ಒಬ್ಬ ಚುನಾಯಿತ ಸದಸ್ಯ ಅನ್ನೋದು. ಅವ್ರು ಹೇಳ್ತಾರೆ, ಮೇರೆ ಭಾಯಿ ಕೋ ಆಪ್ಕೋ ಕೈಸಾ ನೈ ಛೋಡ್ ಸಕ್ತೆ, ಆಪ್ ಕೈಸಾ ನೈ ಛೋಡ್ ಸಕ್ತಿ, ಓ ಎಲ್ ಒ ಪಿ ಐ ಅಂತಾರೆ. ಇವ್ರಿಗೆ LOP ಅರ್ಥವೇ ಗೊತ್ತಿರಲಾರ್ದಂಥ ವ್ಯಕ್ತಿಗಳು. 1947ರಿಂದ 1977ರವರೆಗೂ ಪ್ರತಿಪಕ್ಷ ನಾಯಕನ ಸ್ಥಾನವೇ ಇರಲಿಲ್ಲ. ಮೊರಾರ್ಜಿ ದೇಸಾಯಿ ಬಂದಮೇಲೆ ಶುರು ಅಂಥದ್ದು. ಈಗ ಅದು ಯಾವುದೋ ದೊಡ್ಡದಾದಂಥ ಪ್ರಧಾನಮಂತ್ರಿ ಹುದ್ದೆ ಅನ್ನುವ ಹಾಗೆ ಇವು ಅಹಂಕಾರದಿಂದ ನಿನ್ನೆ ಬೀಗ್ತಾ ಇದ್ವು. ಯಾವಾಗ ಇವು ರೀತಿ ಗಲಾಟೆ ಮಾಡ್ತಾರೆ, ಬೆಂಬಲಕ್ಕೆ ಕಟ್ಕೊಂಡು ದಾಂಡಿಗರನ್ನು ಕಟ್ಕೊಂಡು ರೋಡ್ ತುಂಬ ಜನ ಸೇರಿಸ್ಕೊಂಡು ರೋಡ್ ಜಾಮ್ ಮಾಡ್ತಾರೋ, ಜನ ಉದ್ರಿಕ್ತರಾಗಿಬಿಡ್ತಾರೆ. ಅಲ್ಲಿ ಈ ದಿಲ್ಲಿ ಉತ್ತರ ಪ್ರದೇಶ ಹೈವೇ ಇದಲ್ಲ, ಡೆಲ್ಲಿ ಮೇರಠ್ ಹೈವೇ ಅಂತಾರೆ ಅದಕ್ಕೆ. ಆ ಹೈವೇ ಈ ಅತ್ಯಂತ ಜನನಿಬಿಡವಾದಂಥ ಹೈವೇ ಅದು. ಉತ್ತರ ಪ್ರದೇಶದಿಂದ ದಿಲ್ಲಿಗೆ ಬರೋರು, ದಿಲ್ಲಿಯಿಂದ ಉತ್ತರ ಪ್ರದೇಶ ಹೋಗೋರು, ದಿಲ್ಲಿಯಿಂದ ಕೆಲಸಕ್ಕೆ ಉತ್ತರ ಪ್ರದೇಶಕ್ಕೆ ಹೋಗೋರು, ಉತ್ತರ ಪ್ರದೇಶದಿಂದ ದಿಲ್ಲಿಗೆ ಕೆಲಸಕ್ಕೆ ಬರೋರು, ಜೊತೆಗೆ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥ ಜನ, ಬೇರೆ 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 ಕಾರ್ಯನಿಮಿತ್ತ ಓಡಾಡುವಂಥ ಅತಿ ಹೆಚ್ಚು ಜನನಿಬಿಡವಾದಂಥ ಪ್ರದೇಶ. ಯಾವಾಗ ರೋಡ್ ಬ್ಲಾಕ್ ಆಗುತ್ತೋ ಜನ ಅಸಹನೆಯಿಂದ ಕುದಿಯಲಿಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ಜನ ಆಫೀಸ್ ಹೋಗ್ಲಿಕ್ಕೆ ಬೈಕಲ್ಲಿ ಹೋಗ್ತಿರ್ತಾರೆ ಯುವಕರು. ಅವ್ರಿಗೆ ಯಾವಾಗ ರೋಡ್ ಜಾಮ್ ಆಗುತ್ತೆ, ಕ್ಯಾ ಹುವಾ ಅಂತ, नहीं उधर राहुल गांधी खड़ा है, वो प्रोटेस्ट कर रहा है. क्या प्रोटेस्ट कर रहा है? नहीं, वो संभल जाना चाहता है. संभल अभी क्यों जा रहा है? वो हुआ 25 तारीख को, अभी क्यों आ रहा है? वो पता नहीं, वो रोड ಜಾಮ್ किया है. तो ಹೋಗಿ ನೋಡ್ತಾರೆ, ಇದ್ದಕ್ಕಿದ್ದ ಹಾಗೆ ಇಡೀ ರಸ್ತೆ ಬಂದಾಗಿದೆ, ಸಾವಿರಾರು ಜನ ನೆರೆದು ಬಿಟ್ಟಿದ್ದಾರೆ. 4-5 ಕಿಲೋಮೀಟರ್ವರೆಗೂ ರೋಡ್ ಜಾಮ್ ಆಗಿ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ನಾವು ಬಿಡಲ್ಲ ಅಂತ ಪೊಲೀಸರು, ನಾವು ಹೋಗೇ ತೀರ್ತೀವಿ ಅಂತ ಇವರು, ನಾವು ಇಲ್ಲೇ ಟೆಂಟ್ ಹೊಡಿತೀವಿ, ಇಲ್ಲೇ ಠಿಕಾಣಿ ಹೂಡ್ತೀವಿ ಅಂತ ರಾಹುಲ್ ಗಾಂಧಿ ಮತ್ತು ಆತನ ಬೆಂಬಲಿಗರು. ಆವಾಗ ಈ ಯುವಕರೇನು ಬೈಕಲ್ಲಿ ಹೋಗ್ತಾ ಇದ್ರಲ್ಲ ಕೆಲಸಕ್ಕೆ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಆಫೀಸ್ ಟೈಮ್ಗೆ ಅವ್ರು ಹೋಗಲಿಲ್ಲ ಅಂತಂದರೆ ಭಾಳಷ್ಟು ತಾಪತ್ರಯವನ್ನು ಅವ್ರು ಎದುರಿಸ್ಬೇಕಾದ. ಅವ್ರು ರಾಹುಲ್ ಗಾಂಧಿ ಮುರ್ದಾಬಾದ್, ರಾಹುಲ್ ಗಾಂಧಿ ಮುರ್ದಾಬಾದ್ ಅಂತ ಘೋಷಣೆಗಳನ್ನು ಕೂಗಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಅವ್ರು ಘೋಷಣೆಗಳನ್ನ ಕೂಗ್ಲಿಕ್ಕೆ ಶುರು ಮಾಡ್ತಾರೋ ಆವಾಗ ರಾಹುಲ್ ಗಾಂಧಿ ಎದುರಿಗೆ ತಮ್ಮ ಪೋಸ್ಗಳನ್ನು ಕೊಡಬೇಕಲ್ಲ ಗುಲಾಮರು, ಅವರು ಈ ಯುವಕರನ್ನ ಚಚ್ಚಲಿಕ್ಕೆ ಹೋಗ್ತಾರೆ, ಥಳಿಸಲಿಕ್ಕೆ ಹೋಗ್ತಾರೆ. ಇವ್ರು ಎಷ್ಟು ಜನ ಕರ್ಕೊಂಡು ಹೋಗಿ ಸಾಧ್ಯ ರೀ? 1,000, 2,000, 3,000 ಜನ ಕರ್ಕೊಂಡು ಹೋಗಿದ್ದಾರೆ ಅಂದ್ಕೊಳ್ಳಿ. ನೆರೆದಿರುವಂಥ ಜನ ಲಕ್ಷೋಪಲಕ್ಷ ಜನ ಇದ್ದಾರೆ. ಯಾವಾಗ ಜನಸಾಮಾನ್ಯರನ್ನು ಥಳಿಸುವಂಥ ಕೆಲಸ ಈ ಕಾರ್ಯಕರ್ತರು ದಾಂಡಿಗರು ಮಾಡಲಿಕ್ಕೆ ಶುರು ಮಾಡ್ತಾರೋ, ಜನ ರೋಚಿಗೆದ್ದು ಬಿಡ್ತಾರೆ. ಆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಥಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡುವವರೆಗೂ ಪ್ರಕರಣ ಹೊರಟು ಹೋಗುತ್ತೆ. ಯಾವಾಗ ಈ ರೀತಿ ನಿರಂತರವಾಗಿ ದಾಳಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲಾಗುತ್ತೋ, ಎದ್ನೋ ಬಿದ್ನೋ ಅಂತ ಎಲ್ಲರೂ 4 ಗಂಟೆಗಳ ನಂತರ ರಾಹುಲ್ ಗಾಂಧಿ ಪಟಾಲಂ ಅಲ್ಲಿಂದ ಜಾಗವನ್ನು ಖಾಲಿ ಮಾಡುತ್ತೆ. ಅದಾದ ಮೇಲೆ ರಸ್ತೆಯನ್ನು ಸುಗಮ ಮಾಡುವಂಥ ಕೆಲಸವನ್ನು, ಹೆದ್ದಾರಿಯನ್ನು ಪೊಲೀಸರು ಮಾಡ್ತಾರೆ. ಪ್ರಶ್ನೆ ಅದಲ್ಲ. ಪ್ರಶ್ನೆ ರಾಹುಲ್ ಗಾಂಧಿ ಹೇಗೆ ರಾಜಕೀಯವಾಗಿ ಒಂದೊಂದು ಪ್ರಕರಣವನ್ನು ಬಳಸ್ಕೋತಾರೆ ಅಂತ. ಈತ ಮಣಿಪುರದಲ್ಲಿ ಇದೇ ಕೆಲಸವನ್ನು ಮಾಡಿದರು. ಮಣಿಪುರದಲ್ಲಿ ಯಾರಿಗೂ ಆಸ್ಪದ ಇಲ್ಲ, ಪರಿಸ್ಥಿತಿ ಉದ್ರಿಕ್ತವಾಗಿದೆ. ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಕೇಂದ್ರದಿಂದ ಭದ್ರತಾ ಪಡೆಗಳು ಬಂದಿದ್ದಾವೆ, ಯಾರೂ ಬರಬೇಡಿ, ನಾನು ಹೋಗಿಯೇ ಸಿದ್ಧ ಅಂತ ರಾಹುಲ್ ಗಾಂಧಿ ಹೋಗ್ತಾರೆ. ಹೋಗಿ ಕುಮ್ಮಕ್ಕು ಕೊಡುವ ಕೆಲಸವನ್ನು ಮಾಡೋದು ಇವ್ರು ಹೋಗಿ ಸಮಾಧಾನ ಮಾಡಿ ಸರಿಯಾಗುವಂಥದ್ದು 2 ಶಾಂತಿ ಸಭೆಯನ್ನು ಮಾಡೋದಲ್ಲ. ಇವರು ಹಿಂದೂಗಳ ಪರವಾಗಿ ಯಾವುದೇ ರೀತಿಯಾದಂಥ ಸಹಾನುಭೂತಿ ಇಲ್ಲ, ಅವ್ರ ಪರವಾಗಿ ಯಾವುದೇ ಧ್ವನಿಯನ್ನು ಎತ್ತಲ್ಲ. ಇವರು ಅಲ್ಲಿ ಕ್ರೈಸ್ತರಿದ್ದರೆ ಕ್ರೈಸ್ತರ ಪರವಾಗಿ, ಇಲ್ಲಿ ಮುಸಲ್ಮಾನರು ಕಲ್ಲು ತೂರಿದರೆ ಮುಸಲ್ಮಾನರ ಪರವಾಗಿ. ಅತ್ಲಾಗಿ ಇದು ಹೇಗಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಅಪ್ಪಿತಪ್ಪಿ 6 ಸ್ಥಾನಗಳು ಮೊದಲೇ ಬಾರಿಗೆ ಇವ್ರಿಗೆ ಬಂದ್ಬಿಟ್ಟಿದ್ದಾವೆ. ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಈ ಹಿಂದೆ ಪಿಂಕಿಯಲ್ಲಿ ಪ್ರಚಾರ ಮಾಡಿದ ಸಂದರ್ಭದಲ್ಲಿ 2% ಓಟ್ ತೊಗೊಂಡಿದ್ರು 2022ರಲ್ಲಿ. ಈಗ 2027 ಚುನಾವಣೆ ಇದೆ. ಲೋಕಸಭೆಯಲ್ಲಿ 6 ಸ್ಥಾನ ಗೆದ್ದುಬಿಟ್ಟಿದ್ದಾರೆ. ಗೆದ್ದಿರೋದು ಅಖಿಲೇಶ್ ಯಾದವ್ನ ಬೆಂಬಲದಿಂದ ಅನ್ನೋದು ಇವ್ರು ಮರ್ತು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ನಾನು ಮಾಡಿದಂಥ ಭಾರತ್ ಜೋಡೋ ಯಾತ್ರೆಯಿಂದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದನ್ನು ಗಟ್ಟಿ ಮಾಡ್ಕೋಬೇಕಲ್ಲ. ಆತ 5-5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಅಖಿಲೇಶ್ ಯಾದವ್, ಯಾರ್ಯಾರು ಮಡಿದಿದ್ದಾರೋ ಈ ಗಲಾಟೆಯಲ್ಲಿ ಅವ್ರ ಕುಟುಂಬಕ್ಕೆ 5-5 ಲಕ್ಷ. ವಿಚಿತ್ರ ಅಂದರೆ ಅಲ್ಲಿ ಪತ್ತೆಯಾಗಿರುವಂಥ ಕಾಡತೂಸುಗಳೇನಿದ್ದಾವೆ ಪಾಕಿಸ್ತಾನದಲ್ಲಿ ತಯಾರಾಗಿದ್ದು ಅಂತ ಪೊಲೀಸರಿಗ ತನಿಖೆಯನ್ನು ಮಾಡಿದ್ದಾರೆ. ಈಗ NIA ಎಂಟರ್ ಆಗತ್ತೆ ಇದಕ್ಕೆ. ಅಂದರೆ ಪಾಕಿಸ್ತಾನ ಈ ಇಡೀ ಪ್ರಕರಣಕ್ಕೆ ಕಾರಣೀಭೂತ ಆಗಿದ್ದು ಅಂತ ಈಗಾಗಲೇ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಹಾಗಾದ ಸಂದರ್ಭದಲ್ಲಿ ಪಾಕಿಸ್ತಾನ ಜೊತೆ ಕೈ ಜೋಡಿಸಿದವರು ಯಾರು ಇಲ್ಲಿ ಸಂಬಲ್ನಲ್ಲಿ, ಯಾವ ಬಾಂಧವರು ಅವ್ರ ಜೊತೆ ಇದ್ದರು, ಅದೆಲ್ಲವೂ ಹೊರಗೆ ಬರುತ್ತೆ. ಈಗ ಇದು ಯಾವುದೂ ಅರಿವಿರಲಾರ್ದಂಥ ಅಖಿಲೇಶ್ ಯಾದವ್
ಅವ್ರ ಕುಟುಂಬಕ್ಕೆ 5 ಲಕ್ಷ ಕೊಡ್ತಾರೆ. ಈ ಕಡೆ ಅವ್ರಿಗೇನಾಗಿದೆ, ಯಾದವರ ಓಟುಗಳು ಕೈ ಬಿಟ್ಟು ಹೋಗ್ತಾ ಇದ್ದಾವೆ, ಮುಸಲ್ಮಾನರ ಓಟು ಕೈ ಬಿಟ್ಬಿಟ್ರೆ ನಾನೇನು ಮಾಡಲಿ ಅನ್ನುವಂಥ ಟೆನ್ಷನ್ನಲ್ಲಿ ಅವರಿದ್ದಾರೆ. ರಾಹುಲ್ ಗಾಂಧಿ ನಂದೆಲ್ಲಿಡಲಿ ಅಂತ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ. ಕೊನೆಗೆ ಪರಿಸ್ಥಿತಿ ಹೇಗಾಗತ್ತೆ ಅಂತಂದರೆ, ಈ ರೀತಿಯಾಗಿ ಅಲ್ಲಿ ಹೋಗ್ತೀನಿ ಅಂತ ನಾಟಕ ಮಾಡಲಿಕ್ಕೆ ಹೋದಾಗ ಜನರಿಂದ ಥಳಿಸ್ಕೊಂಡು ವಾಪಸ್ ಬರಬೇಕಾಗತ್ತೆ. ಈ ರಾಹುಲ್ ಗಾಂಧಿ LOP ಅನ್ನುವಂಥ ಒಂದು ಹುದ್ದೆಯಲ್ಲದ ಹುದ್ದೆಯಲ್ಲಿ ಕೂತದ್ದಕ್ಕೆ ನಾನು ಈ ದೇಶದ ಪ್ರಧಾನಿ ಅಂತ ಇವ್ರು ತಿಳ್ಕೊಂಡ್ರೆ, ಹಾಗಾಗಿ ನಿಜವಾಗಿ ಪ್ರಧಾನಮಂತ್ರಿಯಾಗಿ ಕೂತಿರುವಂಥ ನರೇಂದ್ರ ಮೋದಿ ಇವರಿಗಿಂತ ಎಷ್ಟು ಅಟ್ಟಹಾಸವನ್ನು ತೋರಿಸ್ಬೋದಿತ್ತು. ಯೋಚನೆ ಮಾಡಿ ನೋಡಿ. ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.